ಅಗೋರಿ ಮತ್ತೆ ಅಗೋರ ಬೇರೆ ಬೇರೆ ಅಂತ ತಿಳಿಸಿದ್ರಿ. ಅಗೋರಿ ಆಗೋದಕ್ಕೆ ಶಿಷ್ಯರು ಹೇಗೆ ನೀವು ತಯಾರಿ ಮಾಡ್ತೀವಿ? ಅಘೋರಿ ಆಗಲಿಕ್ಕೆ ಅಂದರೆ ಇದು ತಂತ್ರಶಾಸ್ತ್ರದಲ್ಲಿ ಅಘೋರಿ ಅಂದರೆ ಒಂದು ವಿದ್ಯಾ ಪರಿಣಿತನಾಗಿರ್ಬೇಕು ಅವನು. ಅವನಿಗೆ ನಾವು ಮೊದಲು ಡೈರೆಕ್ಟಾಗಿ ನೀನು ಅಘೋರಿ ಅಂತ ಹೇಳೋದಿಲ್ಲ ನಾವು. ಅವನು ಮೊದಲು ನಮ್ಮ ಹತ್ರ ಬಂದಾಗ ಸಂಪೂರ್ಣ ಗುರು ಅಂತಕ್ಕದ್ದನ್ನು ಅವನು ಸ್ವೀಕಾರ ಮಾಡಬೇಕು. ಗುರು ಕೂಡ ಅವನನ್ನು ಪರೀಕ್ಷೆ ಮಾಡಬೇಕು ಸ್ವಲ್ಪ ದಿನ ಇಟ್ಕೊಂಡು, ಇವನು ಯೋಗ್ಯ ನಿಧಾನೋ ಇಲ್ಲೋ, ತಂತ್ರಶಾಸ್ತ್ರನ ಕಲೀಲಿಕ್ಕೆ ಯೋಗ್ಯ ಇದಾನೆ ಇಲ್ಲ ಎಂಬುದನ್ನು ಗುರುಗಳು ಮನವರಿಕೆ ಮಾಡಿಕೊಂಡ ಮೇಲೆ ಅವನಿಗೆ ಸಾಧನೆ ಬಗ್ಗೆ ಹೇಳ್ಕೊಡ್ತಾರೆ. ಅದೇ ವಿಚಾರಕ್ಕೆ ಬಂದೆ. ಈಗ ನೀವು ಹೇಳಿದ್ರಲ್ಲ ಗುರುಗಳು ಶಿಷ್ಯನ ಪರೀಕ್ಷೆ ಮಾಡ್ತಾರೆ. ಹೌದು. ಆ ಪರೀಕ್ಷಾ ರೀತಿ ನೀತಿ ಬಗ್ಗೆ ಸ್ವಲ್ಪ ತಿಳಿಸ್ಬೋದ? ಪರೀಕ್ಷಾ ರೀತಿ ಅಂದ್ರೆ ಕೆಲಸ ಕಾರ್ಯಗಳು ನೋಡ್ತಾರೆ ಫಸ್ಟ್ಗೆ. ಅವನಿಗೆ ಸೇವೆ ಮಾಡಲಿಕ್ಕೆ ಇಂತಿಂಥ ಕೆಲಸ ಅಂತ ಕೊಡ್ತಾರೆ. ನೀನು ಮಠದಲ್ಲಿ ಇದ್ಕೊಂಡು ಕಸ ಗುಡಿಸ್ಬೇಕು, ಬಂದವರು ಸೇವೆ ಮಾಡಬೇಕು, ಅವ್ರಿಗೆಲ್ಲ ಅಡುಗೆ ಮಾಡಬೇಕು, ಅವರಿಗೆ ಊಟೋಪಚಾರಗಳನ್ನು ಪ್ರೀತಿಯಿಂದ ನೋಡ್ಕೋಬೇಕು. ಇದನ್ನು ಮೊದಲು ನೀನು ಕಲಿ ಅಂತ ಹೇಳ್ತಾರೆ. ಅದರಲ್ಲಿ ಅವನು ಸಕ್ಸಸ್ ಆದ, ಗುರುಗಳು ಹೇಳ್ದಂಗೆ ಗುರುಗಳ ಪಾಲನೆ ಮಾಡಿದ ಅಂದರೆ ಅವನಿಗೆ ಮುಂದೆ ಮತ್ತೆ ಇನ್ನೂ ಒಂದು ಕೆಲಸ ಕೊಡ್ತಾರೆ ಮಠದಲ್ಲಿನೇ. ಬೇರೆ ಈಗ ಈ ಕೆಲಸ ಸಾಕು, ನೀನು ಹೊರಗಡೆ ಕೆಲಸ ಮಾಡು, ಹೊರಗಡೆ ಮಾರ್ಕೆಟಿಗೆ ಹೋಗ್ಬಾ, ಅದನ್ನು ತೊಗೋಬಾ, ಇದನ್ನು ತೊಗೋಬಾ ಅಂತ. ಹೀಗೆ ವ್ಯಾಪಾರ ಉದ್ಯೋಗದಲ್ಲಿ ಇವನು ಏನು ಮಾಡ್ತಾನೆ, ನಾನು 10 ರೂಪಾಯಿ ಕೊಟ್ಟಿದ್ದೀನಿ, 10 ರೂಪಾಯಿ ಬೆಲೆ ಇದೆ ಆ ವಸ್ತುಗೆ, ಕರೆಕ್ಟಾಗಿ 10 ರೂಪಾಯಿ ಬೆಲೆಯ ವಸ್ತುನ ತೊಗೊಂಬರ್ತಾನೋ, ಅಥವಾ ನನಗೇನಾದರೂ ನಿಜ ಸುಳ್ಳು ಹೇಳ್ತಾನೋ, 15 ರೂಪಾಯಿ ಅಂತ ಹೇಳ್ಬೋದು, ಅಥವಾ ಕಡಿಮೆ 5 ರೂಪಾಯಿ ಅಂತ ಹೇಳ್ಬೋದು. ಇದನ್ನೆಲ್ಲ ಪರೀಕ್ಷೆ ಮಾಡಲಿಕ್ಕೆ ಎಲ್ಲ ರೀತಿಯಿಂದಲೂ ವ್ಯಾವಹಾರಿಕವಾಗಿ, ಉದ್ಯೋಗಿಕವಾಗಿ, ಸೇವೆಯ ಪ್ರಕಾರ ಅವನಿಗೆ ಎಲ್ಲ ರೀತಿಯಿಂದಲೂ ಪರೀಕ್ಷೆ ಮಾಡ್ತಾರೆ. ಇದಕ್ಕೆ ಸಾಧಾರಣ ಒಂದು 5-6 ತಿಂಗಳಾದರೂ ಹೋಗ್ತದೆ ಪರೀಕ್ಷೆಗೆ. 5-6 ತಿಂಗಳು ಹೋದ್ಮೇಲೆ ಆ ಪರೀಕ್ಷೆಯಲ್ಲೆಲ್ಲ ಅವನು ಗುರುಗಳ ಸೇವೆ ಕರೆಕ್ಟಾಗಿ ಮಾಡಿದ, ಗುರುಗಳ ಹೇಳಿದ ಆದೇಶ ಪಾಲನೆಗಳನ್ನು ಕರೆಕ್ಟಾಗಿ ಮಾಡ್ದಂದ್ರೆ ಅವನಿಗೆ ನೀನು ಶಿಷ್ಯನಾಗಲಿಕ್ಕೆ ನೀನು ಯೋಗ್ಯನಾಗಿದೆಯಪ್ಪ, ನಾನು ನಿನಗೆ ಇನ್ನು ಶಿಕ್ಷೆ ಇದು ದೀಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ದೀಕ್ಷೆ ಕೊಡ್ತೀನಿ ಅಂತ ಹೇಳಿದಾಗ ಆವಾಗ ಆಯಿತು ಅಂತಂದು ಅಲ್ಲಿ ಒಪ್ಪಿಗೆ ತಗೊಂಡು ಆಮೇಲೆ ಅವನು ಪರಿವಾರಸ್ಥರನ್ನ ಕೇಳ್ತಾರೆ ಗುರುಗಳು, ನಿನ್ನ ಪರಿವಾರ ಇದೆ ಏನಪ್ಪ, ತಂದೆ ತಾಯಿ ಬಂಧು ಬಳಗ ಎಲ್ಲ ಇದೆ ಅಂತಂದಾಗ ಅವನಿಗೆ ಯಾರೂ ಇಲ್ಲ, ಪರದೇಶಿ ಇದ್ದಾನೆ ಅಂದರೆ ಆ ಮಾತು ಬೇರೆ. ಈಗ ಅವನಿಗೆ ಪರಿವಾರ ಇದೆ, ತಂದೆ ತಾಯಿ ಎಲ್ಲರೂ ಇದ್ದಾರೆ, ಅಣ್ಣ ತಮ್ಮ ಎಲ್ಲರೂ ಇದ್ದಾರೆ ಅಂದ್ರೆ ಅವರು ಅಪ್ಪಣೆ ಬೇಕಾಗ್ತದೆ. ಒಪ್ಪಿಗೆ ತಗೊಂಡೇ ಅವನಿಗೆ ದೀಕ್ಷೆ ಕೊಡಬೇಕಾಗ್ತದೆ. ಸುಮ್ಮನೆ ಯಾರು ಬೇಕಂದ್ರೆ ಬಂದು ಇಲ್ಲ 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 ಸಾಧ್ಯ ಇಲ್ಲ, ಅದು ಮಾತ್ರ ಸಾಧ್ಯ ಇಲ್ಲ. ಡೈರೆಕ್ಟ್ ಆಗಿ ಬಂದವನಿಗೆ ಇವನು ಒಳ್ಳೆ ಸೇವೆ ಮಾಡ್ತಾನೆ, ಚೆನ್ನಾಗಿದ್ದಾನೆ ಹುಡುಗ ಅಂತಂದೇಳಿ ದೀಕ್ಷೆ ಕೊಡೋ ಹಾಗಿಲ್ಲ. ಅವನ ಹಿನ್ನೆಲೆ ತಿಳ್ಕೋಬೇಕು. ಅವನ ಹಿನ್ನೆಲೆ ತಿಳ್ಕೊಂಡು ಇವನು ಯೋಗ್ಯನಾಗಿದ್ದಾನೆ ಅಂದಮೇಲೆ ಅವನ್ನ ಸ್ವೀಕಾರ ಮಾಡ್ಬೇಕಂದ್ರೆ ಅವರ ಪರಿವಾರಸ್ಥರನ್ನ ಎಲ್ಲರನ್ನೂ ಕರೆಸಿ ಅವರ ಒಪ್ಪಿಗೆ ತಗೊಂಡು ಅವರ ಕಡೆಯಿಂದ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಹಸ್ತಾಕ್ಷರಗಳು ತಗೊಂಡು ಆವಾಗ ಇನ್ನು ಮೇಲೆ ಇವನು ನಿಮ್ಮ ಮಗನಲ್ಲ, ನಿಮ್ಮ ಪರಿವಾರದವನಲ್ಲ, ನನ್ನ ಪರಿವಾರದವನು, ನನ್ನ ಮಗ ಅವನು, ನನ್ನ ಶಿಷ್ಯ ಅವನು ಅಂತ ಹೇಳಿ ಆವಾಗ ಅವನಿಗೆ ಸ್ವೀಕಾರ ಮಾಡ್ತಾರೆ. ಸ್ವೀಕಾರ ಮಾಡಿದ್ಮೇಲೆ ಮತ್ತೆ ಅವನಿಗೆ ಇನ್ನೂ 5-6 ತಿಂಗಳು 1 ವರ್ಷನೋ ಸೇವೆ ಮಾಡಲಿಕ್ಕೆ ಇಟ್ಕೊಂತಾರೆ ಅವ್ರ ಜೊತೆಗೆ. ಅದನ್ನು ಒಪ್ಪಿಗೆ ತಗೊಂಡಾದ್ಮೇಲೆ ಕೂಡ ಒಂದೇ ಸಾರಿ ದೀಕ್ಷೆ ಕೊಡೋದಿಲ್ಲ, ಅವನಿಗೆ ಮತ್ತೆ ಸೇವೆ ಮಾಡಲಿಕ್ಕೆ ಇಟ್ಕೊತಾರೆ. ವರ್ಷಾನುಗಟ್ಲೆ ಇದು ಕಳೀತದೆ. ಈಗ 1 ವರ್ಷನೋ 2 ವರ್ಷನೋ 3 ವರ್ಷನೋ ಅವನ ಯೋಗ್ಯತೆಗೆ ತಕ್ಕಂತೆ ಅವನು ಚತುರನಿದ್ದ, ಬುದ್ಧಿ ಬಲವಾಗಿತ್ತು ಅಂದ್ರೆ ಅವನಿಗೆ ತಕ್ಷಣ ದೀಕ್ಷೆ ಸಿಗ್ತದೆ. 1-2 ವರ್ಷದ ಒಳಗಡೆ ಅವನು ಸ್ವಲ್ಪ ಬುದ್ಧಿ ಕಡಿಮೆ ಇದೆ, ಜ್ಞಾನ ಶಕ್ತಿ ಇಲ್ಲ, ಜ್ಞಾಪಕ ಶಕ್ತಿ ಕಡಿಮೆ ಇದೆ ಅಂದ್ರೆ ಅವನಿಗೆ ಇನ್ನೂ ಸ್ವಲ್ಪ ಪಳಗಲಿಕ್ಕೆ ಬಿಡ್ತಾರೆ. ಎಲ್ಲ ಅನುಭವ ತಗೊಳ್ಳಿ ಅಂತಂದು ಹೇಳ್ಬಿಟ್ಟು ಇವೆಲ್ಲ ಕೆಲಸ ಕಾರ್ಯಗಳು ಸಾಧಾರಣ 2-3 ವರ್ಷದವರೆಗೂ ಹೋಗ್ತದೆ ಒಂದು ಶಿಷ್ಯನಿಗೆ ತಯಾರಿ ಮಾಡ್ಬೇಕಂದ್ರೆ. ಹೀಗಾದ ಮೇಲೆ ಅವನಿಗೆ ಆವಾಗ ಅವನು ಎಲ್ಲದರಲ್ಲಿ ಪಳಗಿ ಗುರುಗಳಿಗೆ ಯೋಗ್ಯನೆನಿಸಿದ. ಗುರುಗಳು ಯಾವಾಗ ಹೌದಪ್ಪ ನೀವು ನಿಜವಾದ ಶಿಷ್ಯ ಅಂದರು, ಆವಾಗ ಅವನಿಗೆ ದೀಕ್ಷೆ ಕೊಡ್ತಾರೆ. ಮೊದಲನೇ ದೀಕ್ಷೆನೇ ಸಂಸ್ಕಾರ ದೀಕ್ಷೆ. ಅದೇ ನಿಮ್ಗೆ ದೀಕ್ಷೆಗಳು ಒಂದೊಂದೇ ಶುರು ಆಯ್ತಲ್ಲ, ಆ ಥರ ಪ್ರತಿಯೊಬ್ಬರಿಗೂ ಅದೇ ರೀತಿಯಿಂದನೇ ಸಂಸ್ಕಾರ ದೀಕ್ಷೆ ಕೊಡ್ತಾರೆ. ಸಂಸ್ಕಾರ ದೀಕ್ಷೆ ಕೊಟ್ಟಾದ ಮೇಲೆ ಅದಕ್ಕೆ ಮತ್ತೆ ಬೇರೆ ಬೇರೆ ದೀಕ್ಷೆಗಳು ಇದಾವೆ. ಈ ತರ ಸಾಧಾರಣ ಒಂದು 24ರಿಂದ 25 ದೀಕ್ಷೆಗಳು ಇದಾವೆ. ಒಬ್ಬ ಶಿಷ್ಯ ಪರಿಪೂರ್ಣವಾಗಿ ಅಘೋರ ಅಲ್ಲ, ಅಘೋರಿ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು? ಸಾಧಾರಣ ಒಂದು 12-13 ವರ್ಷ ಅಂತೂ ಬೇಕು ಸಾಮಾನ್ಯವಾಗಿ. ಹೌದು. ಸಾಧಕನಿಗೆ ಸಾಧನೆ ಮಾಡ್ತಕ್ಕಂಥ ಸಾಧಕನಿಗೆ ಗುರುಗಳೇ ಜೊತೆಯಲ್ಲಿ ಇರಲಿಕ್ಕೆ 12 ವರ್ಷ ಸಮಯ ಇರ್ತದೆ. 12 ವರ್ಷದಲ್ಲಿ ಅವನು ನಿಜವಾದ ಶಿಷ್ಯನಾದ, ಅವನು ಗೆದ್ದ ಅಂತ. ಅವನು ಅಘೋರನಾಗಬಹುದು. ಬರೀ ಅಘೋರನೇ ಅನ್ನೋದಿಲ್ಲ ನಾವು. ಅಘೋರ ಭೈರವ, ಅಘೋರ ಕಾಲ,
ಅಘೋರಾಸ್ತ್ರ ಭೈರವ, ಈ ಥರ ಎಲ್ಲ ಹೆಸರುಗಳು ಇರ್ತವೆ ಅದಕ್ಕೆಲ್ಲ. ಅವನು ಅಷ್ಟು ಪಳಗಿದ ಮೇಲೆ ಆವಾಗ ಅವನಿಗೆ ಏನೈತಲ್ಲ ಅಘೋರಿ ಅನ್ನೋ ಪಟ್ಟ ಕಟ್ತಾನೆ. ಅದೊಂದು ಪರೀಕ್ಷೆ ಆಗುತ್ತಾ? ಹೌದೌದು, ಇವ್ರು ಪಳಗಿದ್ದಾರೆ, ಇವ್ರು ಪರಿಪೂರ್ಣವಾಗಿ ರೆಡಿ ಇದ್ದಾರೆ. ಹೌದು ಎಲ್ಲದನ್ನೂ ಪರೀಕ್ಷೆ ಮಾಡ್ತಾರೆ. ಅದು ಹೇಗೆ ಅಂದ್ರೆ ಗುರು ಸಮ್ಮುಖದಲ್ಲಿ ಆಗುತ್ತಾ? ಹೌದೌದು, ಎಲ್ಲ ಪ್ರತಿಯೊಂದು ಗುರು ಸಮ್ಮುಖದಲ್ಲೇ ಆಗಬೇಕು. ಗುರು ಸಮ್ಮುಖದಲ್ಲಿ ಆದಾಗ ಮಾತ್ರ ಅವನು ಪಳಗಿದಾನಂತ ಗೊತ್ತಾಗ್ತದೆ. ಅವರ ಸ್ವಂತ ಯಾರು ದೀಕ್ಷೆ ಕೊಟ್ಟಿರ್ತಾರೆ ಆ ಗುರುಗಳೇ ಪರೀಕ್ಷೆ ಮಾಡಿ ಅವ್ರನ್ನ ಓಕೆ ನೀನ್ ಇವಾಗ ಅಘೋರಿ ಆಗಕ್ಕೆ ರೆಡಿ ಇದೆಯಪ್ಪ ಅಂತ ಹೇಳಿ. ಹೌದು ಗುರುಗಳ ಕೈಯಲ್ಲೇ ಪಳಗಬೇಕು ಅವನು. ಗುರುವಿನಿಂದ ಹೊರಗಡೆ ಹೋದ, ಏನೋ 1 ವರ್ಷ 2 ವರ್ಷ ಇದ್ದು ಹೊರಗಡೆ ಹೋದ್ರ ಅಂದ್ರೆ ಅವನು ಅಲ್ಲಿ ಸಲ್ಲದವನು ಇಲ್ಲಿ ಸಲ್ಲದವನು, ಎಲ್ಲಿ ಅವನು ಯೋಗ್ಯನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಗುರುಗಳನ್ನ 100 ಜನ ಮಾಡ್ಕೋಬಹುದು, ಆದ್ರೆ ಮೊದಲು ಏನು ದೀಕ್ಷೆ ಕೊಟ್ಟಿರ್ತಾನ ಗುರು ಅವನೇ ನಿಜವಾದ ಗುರು. ಮತ್ತೆ ಈ ಯೂಟ್ಯೂಬ್ ಅಲ್ಲಿ ಬೇರೆ ಬೇರೆ ಇದ್ರಲ್ಲೆಲ್ಲ ನೋಡ್ತೀನಲ್ಲ, ನಾನು 2 ವರ್ಷ ಹಿಮಾಲಯದಲ್ಲಿ ಇದ್ದೆ, ಅಲ್ಲೊಂದು ಕಾಡಲ್ಲಿ ತಪಸ್ ಮಾಡಿದೆ, ನಾನು ಇವಾಗ ಅಘೋರಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಸಾಧ್ಯ ಇಲ್ಲ, ಸುಳ್ಳು ಅದೆಲ್ಲ. ಅದೆಲ್ಲ ಸುಳ್ಳು. ಮಾಧ್ಯಮದಲ್ಲಿ ತೋರಿಸೋದು, ಮೀಡಿಯಾದಲ್ಲಿ ತೋರಿಸೋದು ಎಲ್ಲ ಸುಳ್ಳು. ಆ ಥರ ಇಲ್ಲ. ಗುರುವಿನ ಜೊತೆಗೆ ಪಳೆದವನೇ ನಿಜವಾದ ಶಿಷ್ಯ. ಅದೇ ನೀವು ಹೇಳಿದಾಗ ಮಿನಿಮಮ್ ಒಂದು 12 ವರ್ಷ ಬೇಕು. 10-15 ವರ್ಷ ಗುರುಗಳ ಜೊತೆಯಲ್ಲಿ ಇರಲೇಬೇಕು. ಅವನು ಹೋಗ್ಲಿ ಬರ್ಲಿ ಏನೇ ಮಾಡ್ಕೊಳ್ಳಿ ಅವನು, ಆದ್ರೆ ಅಂದ್ರೆ ಗುರುವಿನ ಸನ್ನಿಧಿಯಲ್ಲೇ ಸಾಧನೆ ಮಾಡ್ಬೇಕಾಗ್ತದೆ. ಗುರು ಸಂಪರ್ಕದಿಂದ ಆಚೆ ಇರಬಾರ್ದು, ಆಚೆ ಇರಬಾರ್ದು. ಅವನು ಹೋಗ್ಲಿ, ಪರಿವಾರ ಇದೆ ಅಂದಮೇಲೆ ಹೋಗ್ಬೋದು, ಮಾತಾಡಿಸ್ಬೋದು, 4 ದಿನ ಇರ್ಬೋದು, ಬರ್ಬೋದು. ಆದ್ರೆ ಅಂದ್ರೆ ಗುರುಗಳ ಆದೇಶಾನುಸಾರವಾಗೇ ನಡ್ಕೋಬೇಕು ಅವನು. ಈಗ ಪರಿವಾರಸ್ಥರನ್ನ ನಾನು ಭೇಟಿ ಆಗ್ಬೇಕು, ನೆನಪು ಬರ್ತಾ ಇದೆ ಅಂದ್ರೆ ಕೂಡ ಗುರುಗಳ ಅಪ್ಪಣೆ ತಗೊಂಡೇ ಹೋಗ್ಬೇಕು ಅವನು. ಅದಕ್ಕೆ ಅವಕಾಶ ಇರುತ್ತಾ? ಅವಕಾಶ ಇದೆ. ಕಳಿಸ್ತಾರೆ. ಆದ್ರೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬಂದ್ಬಿಡ್ಬೇಕು. ಉಳ್ಕೊಳ್ಳೋ ಆಗಿಲ್ಲ ಮನೆಯಲ್ಲಿ. ಅವರು ಪರಿಪೂರ್ಣವಾಗಿ ಎಲ್ಲಾ ಸಂಬಂಧಗಳನ್ನ ತ್ಯಾಗ ಮಾಡಿದಾಗ ಹೌದು ಅಂದ್ರೆ ಅದಕ್ಕೊಂದು 12 ವರ್ಷ ಬೇಕು ಅಂತ. ಕಡಿಮೆ 12 ವರ್ಷದ ನಂತರನೇ ಅವನು ನಿಜವಾದ ಒಂದು ಗುರು ಆಗ್ತಾನೆ, ಶಿಷ್ಯನಿಂದ ಗುರು ಆಗ್ತಾನೆ. ಅಲ್ಲಿವರೆಗೂ ಗುರು ಆಗಲಿಕ್ಕೆ ಸಾಧ್ಯವಿಲ್ಲ, ಸಾಧಕನಾಗಲಿಕ್ಕೆ ಸಾಧ್ಯ ಇಲ್ಲ. ಇವು ಈಗೆಲ್ಲ ವ್ಯಾಪಾರ ಕೇಂದ್ರಗಳಾಗ್ಬಿಟ್ಟದವೆ ಮಾಧ್ಯಮದಲ್ಲಿ. ನೀವು ಬಂದು ಬಿಡ್ರಿ, ನಾನು ಅಂಥ ದೀಕ್ಷೆ ಕೊಡ್ತೀನಿ, ಇಂಥ ದೀಕ್ಷೆ ಕೊಡ್ತೀನಿ, 1 ದಿನದಲ್ಲಿ 1 ಗಂಟೆಯಲ್ಲಿ ಕೂರಿಸ್ಕೊಂಡು ಅವ್ರ ಹತ್ರ ಹಣ ತಗೊಂಡು ಇವರು ದೀಕ್ಷೆಗೆ ಏನೋ ಒಂದು ಮಂತ್ರೋಪದೇಶ ಮಾಡಿ ಕಳಿಸ್ಬಿಟ್ರಂದ್ರೆ ಅವನು ಬೇಸಿಕ್ ಯಾವುದು, ತಳ ಯಾವುದು, ಬುಡ ಯಾವುದು, ಅವನು ಮುಂದೆ ಏನು ಮಾಡಬೇಕು? ಅವ್ನು ದೀಕ್ಷೆ ತಗೊಂಡು ಹೋಗ್ಬಿಟ್ರೆ ಶಿಷ್ಯನಾಗಿಬಿಡ್ತಾನ ಅವನು. ಇದು ಸಾಧ್ಯ ಇಲ್ಲ. ಇವು ಎಲ್ಲ ಕಲಿಯುಗದಲ್ಲಿ ಕಾಣದ ಹಾಗೆ ನಡೀತಕ್ಕಂಥ ವ್ಯವಹಾರಗಳು ಇವೆ. ಕಲಿಯುಗದ ನಿಯಮನೇ ಆಗಿದೆ. ಸತ್ಯದ ಮಾರ್ಗಕ್ಕೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅವನು ಕಲಿ. ಹೀಗಾಗಿ ಸತ್ಯವಾದ ಗುರುವನ್ನ ಯಾರು ಹುಡ್ಕೊಂಡು ಹೋಗಿ ಆ ಗುರುವಿನ ಕೈ ಕೆಳಗಡೆ ಸೇವೆ ಮಾಡಿ ಶಿಷ್ಯನಾಗ್ತಾನೋ ಅವನು ಬ್ರಹ್ಮಸ್ವರೂಪಿ, ಶಿವಸ್ವರೂಪಿ ಆಗ್ತಾನೆ. ಈ ವಸ್ತು ಏನಿದೆ, ಇದು ಕುಂಡಲ, ಇದು ಕುಂಡಲ ಹಾಕಿದ್ರೆ ಕುಂಡಲೆ ಧಾರಣೆ ಆಯ್ತು ಅಂದ್ರೆ ಅವನು ಶಿವಸ್ವರೂಪ. ಅಷ್ಟು ಸಾಧನೆ, ಅಷ್ಟು ಕಠಿಣ ತಪಸ್ಸುಗಳು ಇರ್ತವೆ. ನಮ್ಮ ನಾಥ ಸಂಪ್ರದಾಯದಲ್ಲಿ ಹಠಯೋಗಕ್ಕೆ ತುಂಬಾ ಮಹತ್ವ ಇದೆ. ಎಷ್ಟೋ ಜನ ಈಗೆಲ್ಲ ಕೈ ಎತ್ತಿದವರು ಹಂಗೆ ಎತ್ಕೊಂಡೇ ಇದ್ದಾರೆ. 15-20 ವರ್ಷ ಆಯ್ತು. ಒಂಟಿಗಾಲಿ ಮೇಲೆ ನಿಂತವ್ರು ಒಂಟಿಗಾಲಿ ಮೇಲೆ ನಿಂತಿದ್ದಾರೆ. ಎಷ್ಟೋ ಜನ ಸಾಧಾರಣ ನಾನು ಕಣ್ಣಾರೆ ಕಂಡಿದ್ದೀನಿ, ಒಂದು 2-3 ಜನ ಸಾಧುಗಳಿಗೆ ತಪಸ್ಸಿಗೆ ಕುಂತಾಗ ಗಿಡ ಮರಗಳೆಲ್ಲ ಬೆಳೆದು ಈ ತೊಡೆ ಸಂದಿಯಲ್ಲಿ ಬಗಲಲ್ಲಿ ಎಲ್ಲ ಹಂಗೆ ಹುಟ್ಟಿದಾವೆ. ಹಾಗಿನ್ನೂ ತಪಸ್ಸು ಮಾಡ್ತಾ ಇದ್ದಾರೆ. ಅವೆಲ್ಲ ಹಠಯೋಗ. ಇದು ನಿಮ್ಮ ನಾಥ ಪರಂಪರೆಯಲ್ಲಿ ಮೂಲತಃ ಹಠಯೋಗ. ಹಠಯೋಗದಲ್ಲೂ ಬೇರೆ ಬೇರೆ ವಿಧಗಳಿದ್ಯಾ? ಹೌದು, ನಾನಾ ತರ ವಿಧಗಳಿದಾವೆ. ಆದ್ರೆ ಹಠ ನೀ ಏನೇ ಮಾಡು, ಹಠದಿಂದ ಮಾಡಬೇಕು. ಮುಂದೆ ಗುರಿ ಇರಬೇಕು, ಮನಸ್ಸಿನಲ್ಲಿ ಛಲ ಇರಬೇಕು. ಹಿಂದೆ ಗುರು ಇರ್ತಾನೆ ಕಾಪಾಡಕ್ಕೆ. ಛಲ ಇದ್ರೆ ಮಾತ್ರ ಗುರಿ ಮುಟ್ಟಕ್ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಇಲ್ಲ. ಆ ಗುರಿ ಮುಟ್ಟಬೇಕಂದ್ರೆ ಗುರು ಬೇಕೇ ಬೇಕು. ಗುರು ಇಲ್ಲ ಅಂದ್ರೆ ಗುರಿ ಮುಟ್ಟೋಕ್ ಸಾಧ್ಯ ಇಲ್ಲ. ಛಲನೂ ಇಲ್ಲ ಅಂತ ತಿಳ್ಕೊಬೇಕು. ಅವನು ಪಾಕಂಡಿ ಅಂತ ತಿಳ್ಕೊಬೇಕು ಅಷ್ಟೇ. ಈಗ ಶಿಷ್ಯರನ್ನ ಹೆಂಗೆ ಅವರು ನೀವು ಪರೀಕ್ಷೆ ಮಾಡಿ ಅವ್ರ ಯೋಗ್ಯರಿದ್ದಾರೆ ಅಂತ ತಿಳ್ಕೊಂಡ ಮೇಲೆ ದೀಕ್ಷೆಗಳು ಕೊಡ್ತೀವಿ. ಹೌದೌದು, ಅವಕ್ಕೆಲ್ಲ ಕೆಲವು ಗುಪ್ತ ದೀಕ್ಷೆಗಳು ಇದಾವೆ. ಇದರಲ್ಲಿ ಒಂದು 24-25 ದೀಕ್ಷೆಗಳಲ್ಲಿ ಗುಪ್ತ ದೀಕ್ಷೆಗಳು ಇದಾವೆ. ಅವೆಲ್ಲ ಅವ್ನು ಪರಿಣಿತನ ಆಗಿದನೋ ಇಲ್ಲ ಅಂತ ತಿಳ್ಕೊಂಡೆ ಅವನಿಗೆ ದೀಕ್ಷೆ ಕೊಡೋದು. ಆಮೇಲೆ ಮಂತ್ರೋಪದೇಶ. ಸರಿಯಾದ ಗುರುವಿನ ಆಯ್ಕೆ ಮಾಡೋದು ಹೇಗೆ ಅಂದ್ರೆ ಪಳಗಬೇಕು ಗುರುವಿನಲ್ಲಿ. ಗುರು ಹೇಗಿದ್ದಾನೆ, ಅವನು ಕಳ್ಳ ಇದಾನೋ ಸುಳ್ಳ ಇದಾನೋ, ನನಗೆ ನಿಜವಾದ ಸರಿಯಾದ ಮಾರ್ಗ ತೋರಿಸ್ತಾನೋ ಇಲ್ಲ ಅನ್ನೋದು ಶಿಷ್ಯನು ಕೂಡ ಗುರುಗಳನ್ನ ಪರೀಕ್ಷೆ ಮಾಡಬೇಕು. ಅವರ ಸೇವೆ ಮಾಡಬೇಕು. ಅವರ ಜೊತೆಗಿದ್ದಾಗ ಅವರ ಹವ್ಯಾಸಗಳು ಎಲ್ಲ ಗೊತ್ತಾಗಿ ಹೋಗುತ್ತೆ ಶಿಷ್ಯನಿಗೆ. ತಿಳ್ಕೊಳೋದೇನು ದೊಡ್ಡ ವಿಷಯ ಅಲ್ಲ ಇದು. ಗುರುಗಳ ಜೊತೆಗಿದ್ದಾಗ ಮಾತ್ರ ಗುರು ಹೇಗಿದ್ದಾನೆ, ಗುರುವಿನ ಶಿಷ್ಯ ಹೇಗಿದ್ದಾನೆ ಅನ್ನೋದು ಗೊತ್ತಾಗೇ ಆಗುತ್ತೆ. ಗುರು ಯೋಗ್ಯವಾಗಿದ್ದಾರ, ನಮ್ಗೆ ಹೌದೌದು ಸರಿಯಾದ ಗುರುವಿನ ಆಯ್ಕೆ ಮಾಡ್ಕೊಂಡಿದೀವಿ ಅನ್ನೋದು ಅವಾಗ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಜೊತೆಯಲ್ಲಿ ಸಮಯ ಕಳೀತಾ ಸೇವೆ ಮಾಡ್ತಾ ಇದ್ರೆ.
ಹೀಗೆ ನಾನು ಗುರುಗಳ ಜೊತೆಗೆ ಇದ್ದಾಗ ಫಸ್ಟ್ಗೆ ಕೆಲವು ಅಲ್ಲಿ ಇಲ್ಲಿ ನನಗೆ ತಿರುಗಾಡಕ್ಕೆ ಜೊತೆ ಕರ್ಕೊಂಡು ಹೋಗ್ತಾ ಇದ್ರು ಗುರುಗಳು. ಚಲ್ ಬೇಟಾ ಹಮ್ ನಿಕ್ಲಿಂಗೆ ಅಂತಿದ್ರು. ಕಹಾ ಜಾನೆ ಕೈ ಬಾಪು ಅಂದ್ರೆ तू मेरे साथ चलो, मैं दिखाता हूँ तेरे के, मैं पहला कभी कभी क्या क्या किया, कहाँ कहाँ बैठा, कौन सा साधना किया वो दिखाता हूँ ಅಂತಂದು ಹೇಳಿ ನರ್ಮದಾ ನದಿ ತಟಕ್ಕೆ, ಗಂಗಾ ನದಿ ತಟಕ್ಕೆ, ಆ ದಂಡೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಮಠಗಳಿಗೆ ಭೇಟಿಗೆ ನಾವು ಕರ್ಕೊಂಡು ಹೋಗ್ತಿದ್ರು ನನಗೆ ಗುರುಗಳು. ನೋಡ್ತಿದ್ದೆ ಅಲ್ಲಿ ಚಿತ್ರ ವಿಚಿತ್ರ ಸಾಧನೆಗಳು ನಡೀತಾ ಇರ್ತಿದ್ವು. ಅದನ್ನ ನೋಡಿ ಎಷ್ಟು ಮನಸ್ಸು ಉಲ್ಲಾಸ ಆಗೋದು, ನನಗೆ ಸಂತೋಷ ಆಗೋದಲ್ಲ, ಇಲ್ಲೇ ಇದ್ದು ಬಿಡ್ಬೇಕು, ಗುರುಗಳಿಗೆ ಇಲ್ಲೇ ಕಲ್ತ್ಕೊಂಡು ಹೋಗಿ ನಾಳೆ ಗುರುಗಳಿಗೆ ತೋರಿಸಿ ಬಿಡ್ಬೇಕು ಅನ್ನೋಂಥ ಛಲ ಬರ್ತಿತ್ತು ನಾನು ಅದನ್ನೆಲ್ಲ ನೋಡಿದಾಗ. ಆ ಛಲದಿಂದ ನಾನು ಇವತ್ತು ಈ ಗುರುಗಳ ಸ್ಥಾನದಲ್ಲಿ ನಾನು ಕೂತ್ಕೊಂಡಿದ್ದೆ. ಛಲ ಇರಬೇಕು ಮನಸ್ಸಿನಲ್ಲಿ, ಹಠ ಇರಬೇಕು, ಅದೇ ಹಠ ಯೋಗ. ನೀವೀಗ ಕೂತ್ಕೊಂಡಿದ್ದೀರ ನನ್ನ ಹತ್ರ, ಹೀಗೆ ಕೂತ್ಕೊಂಡೇ ನಾನು ಭಗವಂತನ ಕಾಣ್ತೀನಿ ಅಂದ್ರೆ ಅದು ಕಂಡೇ ಕಾಣ್ತೀರಾ ನೀವು. ಇದು ಹಠ ಯೋಗ. ಆ ಹಠ ಛಲ ಇರಬೇಕು. ಹಠ ಇರಬೇಕು, ಛಲ ಇರಬೇಕು, ಗುರಿ ಇರಬೇಕು, ಗುರು ಇರಬೇಕು. ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ನಾನು 1-2 ದಿನದಲ್ಲಿ ದೀಕ್ಷೆ ಕೊಟ್ಟು ಬಿಡ್ತೀನಿ ನಿನಗೆ, ನೀನು ನನ್ನ ಶಿಷ್ಯನಾಗಿಬಿಡು, ಮನೆ ಎಲ್ಲ ಮಠ ಎಲ್ಲ ಮಾರ್ಕೊಂಡು ತಂದು ನನಗೆ ಕೊಡು ಅಂದರೆ ಅಲ್ಲ. ಸರಿಯಾದ ಮಾರ್ಗ ಅಲ್ಲ. ಗುರು ಶಿಷ್ಯ ಪರಂಪರೆನೇ ಅಲ್ಲ. ಗುರು ಶಿಷ್ಯ ಪರಂಪರೆ ಅಂದರೆ ಗುರುವಿನ ಸೇವೆ ಮಾಡಬೇಕು, ಗುರುನ ಆಳವಾಗಿ ಗುರುವಿನ ಗುಣನೂ ಶಿಷ್ಯ ತಿಳ್ಕೋಬೇಕು. ಶಿಷ್ಯನೂ ಹೇಗಿದೆ ಅದನ್ನೇ ಅವನಿಗೆ ಹೇಗೆ ಪಳಗಿಸ್ಬೇಕು ಅನ್ನೋದು ಗುರುನೂ ತಿಳ್ಕೊಂಡಿರೋದು. ಆವಾಗ ಮಾತ್ರ ಗುರು ಶಿಷ್ಯರ ಪರಂಪರೆ ಬೆಳೀತಾ ಹೋಗ್ತದೆ. ಅದೇ ಸೇವಾ ಮನೋಭಾವನೆಯಿಂದ ಇದ್ದಾಗ ಮಾತ್ರ ಸಾಧ್ಯ. ಹಠ ಛಲ, ಗುರು ಗುರಿ ಇದು ಮುಖ್ಯ ಇದ್ದಾಗ ಮಾತ್ರ ಶಿಷ್ಯನಾಗ್ತಾನೆ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಹಾಗೆ ನೀವು ಯಾವ್ಯಾವ ದೇವ್ರನ್ನ ಆರಾಧನೆ ಮಾಡ್ತೀರಿ, ನಿಮ್ಮ ಪೂಜಾ ಕೊಠಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಅದನ್ನ ತೋರಿಸ್ಬೋದಾ? ಬನ್ನಿ ತೋರಿಸ್ತೀನಿ. ಬನ್ನಿ. ಹಲೋ ಕಾದೇಶ್, ಬನ್ನಿ ತೋರಿಸ್ತೀನಿ. ಶ್ರೀಮಾತೃ ಗಂಗೆ ಹರ
ಶ್ರೀ ನರ್ಮದೇ ಹರ ಶ್ರೀ ಜಟಾಶಂಕರಿ ಹರ ಶ್ರೀ ಓಂ ನಮಃ ಪಾರ್ವತಿ ಪತಯೇ ಹರ ಹರ ಬೋಲಿಯೇ ಶ್ರೀ ಶಂಭೋ ಜತಿ ಗುರು ಗೋರಕ್ಷನಾಥ್ ಜಿ ಮಹಾರಾಜ್ ಕಿ ಜೈ श्री माया स्वरूपी दादा गुरु मच्छेंद्रनाथ जी महाराज की जय श्री नवनाथ 84 सिद्धों की जय श्री भेष भगवान की जय श्री अटल क्षेत्र की जय श्री रमतेश्वर भगवान की जय श्री कदली काल भैरवनाथ जी की जय श्री पात्र देवता की जय श्री ज्वाला महामाई की जय श्री तुंगभद्रा नदियों की जय श्री कूडल संगमेश्वर स्थानों की जय श्री बोल सांचे दरबार की जय श्री बोल हर 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 महादेव की जय हरि ओम गुरुजी कर्पूर गौरम करुणावतारम संसार सारम भुजगेन्द्रहारम सदा वसंतम हृदयारविंदे भवं भवानी सहितं नमामि मंदारमाला कलिनालकायरे कपालमाला शिवशंकराय दिगंबराय च दिगंबराय नमः शिवाय च नमः शिवाय गोरक्षबालं गुरुशेष्यपालं शेषाहिमलयं शशिखण्डबालं कालस्य कालं जितजन्मजालं वन्दे जटालं जगदज्जनालम् गुरु विष्णु गुरु देवो महेश्वरः गुरु साक्षात् परब्रह्म तस्मै श्री गुरुवे नमः ध्यानमूलं गुरुमूर्ते पूजामूलं गुरुपदं मंत्रमूलं गुरुवाक्यं मोक्षमूलं गुरुकृपा मंत्र सत्यं पूजा सत्यं सत्यं देवं निरंजनं श्री गुरुवाक्यं सदा सत्यं सत्यं देवं परं पदं त्वमेव माता च पिता त्वमेव बन्धो च सखा त्वमेव विद्या द्रविणं त्वमेव सर्वं मम देवदेवम् आकाशाय ताडकालिंगं पाताले बटकेश्वरं मृत्युलोके महाकालं सर्वलिंगं नमोस्तुते शैली श्रृंगे शिरजटा झोली भगवाभेश कानन कुंडल भस्मलसे शिव गोरक्षादेश एक ओंकार तेरा आधार तीन लोक में जय जयकार नाद बाजे काल बागे ज्ञान की टोपी गोरक्ष साजे गले नाद पुष्पों के माला रक्षा करो श्री शंभो जति गुरु गोरक्षनाथ जी बाला चार कानी चार बानी चंदा सूरज पवन पानी देवा सर्वत्र सेवा ज्योत पाटले परशो देवा कानन कुंडल ले नाद करो सिद्धनादकार सिद्ध गुरुरों सिद्ध पीरों को साधु संतों गो ब्राह्मणों को सनातन धर्मों को आदेश 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 अलोक निरंजन शतनमो अलोक आदेश हे सच्चिदानंद सद्गुरु देवताभ्यो नमः 84 सिद्धो आदेश 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 हे यंत्र मंत्र तंत्र देवते स्थान देवते रक्षा देवते विद्या बुद्धि देवते अष्टदिक्पालकी क्षेत्र पालकी ज्वाला महामाई काल भैरवा अष्ट भैरवा आनंद भैरवा सिद्ध भैरवा अलोक आदेश आदेश माते आदेश गुरुदेवा आदेश नवनाथ 84 सिद्धो अलोक आदेश 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 अलोक आदेश
आदेश आदेश आदेश अलग आदेश